ಹಲೋ ಲಕ್ಷ್ಮಿ. ಓ ಫೋನ್ ಬಂದೈತಾ? ಮಾತಾಡ್ರಿ. ಹಾ ಹಲೋ ತರುಣ್. ಹೇಳ್ರಿ ಲಕ್ಷ್ಮಿ. ಏನ ಮನಿಗ್ ಬಂದು ಅಪ್ಪ ಅವರು ವಿಚಾರ ಹೇಳಿದ್ದು ಒಂದೇ ಸಲ ಖುಷಿಯಾಗಿ ಫೋನ್ ಮಾಡ್ಬಿಟ್ಟಿರ್ನ. ನಿಂಗೆ ಖುಷಿ ಆತನ? ನಂಗೂ ಭಾಳ ಖುಷಿ ಆತ. ಇಲ್ಲ, ನಾನು ಖುಷಿಯಾಗಿ ಏನು ಫೋನ್ ಮಾಡಿಲ್ಲ. ಖುಷಿಯಾಗಿ ಫೋನ್ ಮಾಡಿಲ್ಲ? ಏನಾತ್ರಿ ಲಕ್ಷ್ಮಿ ಅವ್ರೆ? ಇಲ್ಲ, ಏನಿಲ್ಲ. ಒಂದೆರಡು ದಿನ, ಒಂದು ಸ್ವಲ್ಪ ದಿನ ಬಿಟ್ಟು ಮದ್ವಿದು ಮುಂದುವರ್ಸನ ಅಂದಿದ್ರಲ್ಲ, ಅದೆಲ್ಲ ಏನು ಬೇಡ. ಯಾಕೇನಾತ? ಮತ್ತೇನಾರ ಅಂದ್ರ? ಇಲ್ಲ, ಯಾರೇನು ಅಂದಿಲ್ಲ. ಆದರೆ ಯಾಕೋ ಜನ ಒಂಥರ ತಪ್ಪಾಗಿ ಮಾತಾಡಕತ್ತಾರ. ನನ್ಗೆ ಯಾಕೆ ಸರಿ ಅನಿಸ್ವಲ್ತು. ನಂಗೆ ಯಾರ ಹತ್ರಕ್ಕೂ ಯಾವಾಗೂ ಏನು ಅನ್ಸ್ಕೊಂಡು ಅಭ್ಯಾಸ ಇಲ್ಲ. ಅದು ಅಲ್ಲದೆ ನಮ್ಮಪ್ಪ ನಮ್ಮವ್ಗೆ ಯಾರು ಏನರ ಅಂದ್ರೆ ನಂಗೆ ತಡ್ಕೊಳಕ್ಕಾಗಲ್ಲ. ಒಂಥರ ಏನು ಅನಿಸ್ತೈತಿ ಅಂದರೆ, ನಿಮ್ಮ ಮನೆ ಒಪ್ಲಿ ಬಿಡಲಿ ದುಡ್ಡಿನ ಸಂಬಂಧ ಮದುವೆ ಮಾಡ್ತಾ ಇದಾರೆ ಅನ್ನೋ ಲೆಕ್ಕಕ್ಕೆ ಮಾತಾಗೈತಿ. ಅದಕ್ಕೆ ಬೇಡ. ಏನು ಅಂತ ಏನು ಕಾಲ ಮಿಂಚಿಲ್ಲ. ನೀವು ಏನು ಮುದುಕರಾಗಿಲ್ಲ, ನಾನು ಮುದುಕರಾಗಿಲ್ಲ, ಮುದುಕಿ ಆಗಿಲ್ಲ. ಸ್ವಲ್ಪ ದಿನ ಕಾಯಿನು ಆರಾಮ್ ನಿಮ್ಮ ಮನೆಯಾಗ ಒಪ್ಪಿಸ್ರಿ. ಇದೆಲ್ಲ ತಿಳಿ ಆದಮೇಲೆ ಮದುವೆಗೆ ಬೇಕಾದ್ರೆ ಮುಂದುವರಿಯೋಣಂತೆ. ಇಲ್ಲಾಂದ್ರೆ ಬೇಡ. ನನಗೆ ಈ ಥರ ನಿಮ್ಮ ಮನೆಯಾಗ ಇಷ್ಟನೇ ಇಲ್ಲ ಅಂದಮೇಲೆ ಆ ವಿಚಾರವಾಗಿ ನಂಗೆ ಮದುವೆಗೆ ಮುಂದುವರಿಯೋಕೆ ಇಷ್ಟ ಇಲ್ಲ. ಎರಡೂ ಮನೆತನ ಒಪ್ಪಿ ಮದುವೆ ಮಾಡ್ಕೋಬೇಕನ್ನೋದೇ ನನ್ನ ಆಸೆ. ಈಗ ನಮ್ಮ ಅಕ್ಕ, ನಮ್ಮ ಮಾವರ, ನಾವು ಅದೀವಲ್ಲ, ಹಿಂಗೆ ನನಗೆ ನಿಮ್ಮ ಮನೆಯವ್ರಿಗೆ ಒಬ್ರಿಗೂ ಇಷ್ಟ ಇಲ್ಲ. ನಿಮ್ಮದೇ ಕಲ್ಚರ್ ಬೇರೆ, ನಮ್ಮದೇ ಕಲ್ಚರ್ ಬೇರೆ. ಬೇಡ. ಯಾಕೋ ಮನ್ಸಿಗೆ ಭಾಳ ಕಸಿಬಿಸಿ ಆಗ್ತೈತಿ. ನಾನು ಯೋಚನೆ ಮಾಡಿದೆ. ಇವತ್ತು ನಿಮ್ಮ ತಾಯಿಯವರು ನಮ್ಮ ಅಪ್ಪರಿಗೆ ಏನೇನು ಅಂದಾರೆ ಎಲ್ಲ ವಿಷಯ ಗೊತ್ತಾಯ್ತು. ಅದಕ್ಕೆ ಆ ಥರ ಹೀನಾಯವಾಗಿ ನಮ್ಮ ಅಪ್ಪಗೆ ಅಲ್ಲಿ ಮರ್ಯಾದೆನೇ ಇಲ್ಲ ಅಂದಮೇಲೆ ಆ ಮನೆಗೆ ನಾನು ಸೊಸಿ ಆಗೋದ್ರಾಗ ಅರ್ತಿಲ್ಲ. ಅದಕ್ಕೆ ತರುಣರೇ ಬೇಜಾರು ಮಾಡ್ಕೋಬೇಡ್ರಿ. ದಯವಿಟ್ಟು ಎಷ್ಟು ಸೊಕ್ಕೈತಿಕಿಗೆ ಅಂತ ನೀವು ಅಂದ್ಕೊಂಡ್ರೂ ಪರವಾಗಿಲ್ಲ. ನೀವು ನಿಮ್ಮ ತಂದೆ ತಾಯಿ ಮರ್ಯಾದೆ ಬಗ್ಗೆ ಯೋಚನೆ ಮಾಡಿರಿ. ಅವರು ಸಮಾಜದಾಗಿ ಸ್ಥಾನಕ್ಕೆ ಬರೋಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿರ್ತಾರೆ. ಅಂಥದ್ರಾಗ ಅವರೆಲ್ಲರನ್ನೂ ಬಿಟ್ಕೊಟ್ಟು ನೀವು ನನಗೋಸ್ಕರ ಬರೋದು, ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳೋದು, ನೋಡಿದವ್ರು 4 ಮಂದಿ ಒಂಥರ ಮಾತಾಡೋದು, ಇವೆಲ್ಲ ಬೇಡ. ಅವರೆಲ್ಲರಿಗೂ ನಿಮ್ಮ ಅಪ್ಪ ನಿಮ್ಮ ಉತ್ತರ ಕೊಡಬೇಕು. ಯಾಕೆ ಮಕ್ಕಳಾಗಿ ನಾವು ಅವ್ರ ಮರ್ಯಾದೆ ಕಳಿಬೇಕು? ಬೇಡ ತರುಣವ್ರೆ. ಬೇಜಾರು ಮಾಡ್ಕೋಬೇಡ್ರಿ. ನನಗೆ ಈ ಥರ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಇದನ್ನ ಇಲ್ಲಿಗೆ ಬಿಟ್ಟುಬಿಡ್ರಿ. ಇನ್ಮೇಲೆ ನೀವು ನನಗೆ ಒಟ್ಟೆ ಫೋನ್ ಮಾಡಿಬಿಡ್ರಿ. ನಾನು ನಿಮ್ಮ ನಂಬರ್ ಬ್ಲಾಕಿಗೆ ಹಾಕ್ತಾ ಇದ್ದೀನಿ. ನೀವು ನನಗೆ ಫೋನ್ ಮಾಡಬೇಡ್ರಿ. ನಿಮ್ಮ ಮನ್ಯಾಗ ಎಲ್ಲರೂ ಒಪ್ಪಿಕೊಂಡು ಖುಷಿಯಿಂದ ಮದುವೆ ಮಾಡಿದರೆ ನಾನು ಮಾಡ್ಕೊತೀನಿ. ಇಲ್ಲಾಂದ್ರೆ ಬೇಡ. ಇಲ್ಲಾಂದ್ರೆ ಬೇಡವೇ ಬೇಡ. ದಯವಿಟ್ಟು ತರುಣವ್ರೆ ಬೇಜಾರು ಮಾಡ್ಕೋಬೇಡ್ರಿ. ನಾನು ಇಡ್ತೀನಿ ಫೋನ್ನ. ಅಲ್ಲ ಲಕ್ಷ್ಮಿ, ಒಂದ್ ನಿಮಿಷ ಇಲ್ಲ, 2 ನಿಮಿಷ ಇಲ್ಲ. ನಾನು ಹೇಳೋದೇನಿತ್ತು ಅದನ್ನು ಹೇಳೇನಿ. ದಯವಿಟ್ಟು ನೆಮ್ಮದಿಯಾಗಿ, ನಾನು ಇವಾಗ ತಾನೇ ಜಾಬ್ ಸೇರೀನಿ. ನನ್ನ ಕೆಲಸ ನನಗೆ ಮಾಡಕ್ಕೆ ಬಿಡ್ರಿ. ನೀನು ನೋಡಿದ್ದಷ್ಟೇ. ನಾವೇನೇನು ಭಾಳ ವರ್ಷದಿಂದ ಪ್ರೀತಿ ಮಾಡಿಲ್ಲ, ಏನಿಲ್ಲ. ನೀವು ಆರಾಮಾಗಿ, ನನಗೆ ಶ್ರೀಮಂತರ ಸವಾಸನೆ ಬೇಡ. ನಮ್ಮ ಅಕ್ಕ ಶ್ರೀಮಂತರ ಮನೆ ಸೇರಿ ಅವ್ರ ಮನ್ಯಾಗ ಅವರು ಮಾವ ಅದು ಚಲೋ ಅದಾರ, ಆದ್ರೆ ಕಮಲವ್ರ ಹೀಗೆಲ್ಲ ಮಾತಾಡ್ಯಾರಂತ ಇವತ್ತು. ಅದಕ್ಕೆ ಈ ಶ್ರೀಮಂತರ ಸವಾಸನೆ ಬೇಡ ಅನ್ಸ್ಬಿಟ್ಟೈತಿ. ನಾನು ಯಾವುದಾದ್ರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ನಾನು ಮದುವೆ ಮಾಡ್ಕೊತೀನಿ. ನನಗೆ ಬೇಡಪ್ಪ, ಬೇಡ. ಈ ಶ್ರೀಮಂತರ ಸಂಬಂಧನೇ ಬೇಡ ಅನಿಸ್ಬಿಟ್ಟೈತೆ ನನಗೆ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲು ಬೀಳ್ತೀನಿ. ನನ್ನ ಹಿಂದೆ ಬರಬೇಡ್ರಿ, ನನಗೆ ಫೋನ್ ಮಾಡಬೇಡ್ರಿ. ಈಗ ನೀವು ಅರವಿಂದ ಮಾಮಾರ ಮನ್ಯಾಗ ಇದ್ದೀರಲ್ಲ, ದಯವಿಟ್ಟು ನಿಮ್ಮ ಮನೆಗೆ ನೀವು ಹೋಗ್ರಿ. ನಿಮ್ಮಪ್ಪ ನಿಮ್ಮವ್ವ ಎಲ್ಲಿ ತೋರಿಸ್ತಾರೋ, ಯಾರನ್ನು ತೋರಿಸ್ತಾರೋ ಆ ಹುಡುಗಿನ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ರಿ. ನಿಮ್ಮ ಕೈ ಮುಗಿತೀನಿ. ಇದೇ ನನ್ನ ರಿಕ್ವೆಸ್ಟ್. ಅಲ್ಲ ಲಕ್ಷ್ಮಿ, ಏಕಾಏಕಿ ಹಿಂಗೆ ಹೇಳಿದ್ರಿ ಹೆಂಗಂತ? ಅಲ್ಲ ಲಕ್ಷ್ಮಿ, ಯಾಕೆ ನಾನು ನಮ್ಮ ಅಪ್ಪನ ಮೋನ್ ಬಿಟ್ಟು ಬಂದ್ನಲ್ಲ, ನನ್ನ ಆಸ್ತಿ ಎಲ್ಲ ಇರೋದಿಲ್ಲ, ಇನ್ ಹೆಂಗಪ್ಪ ಅನ್ನೋ ಯೋಚನೆ ಏನಾರ ಬಂತ? ಛೇ ಅರುಣವ್ರೆ, ನೀವು ಹಿಂಗೆ ಯೋಚನೆ ಮಾಡ್ತೀರಾ? ಇಲ್ಲಪ್ಪ, ನಿಮ್ಮ ಆಸ್ತಿ ತೊಗೊಂಡು ನನಗೇನ್ರಿ ಆಗ್ಬೇಕಾಗೈತಿ? ಓ ಮೈ ಗಾಡ್, ಇಲ್ರಿ. ನಿಮ್ಮ ಕೈ ಮುಗಿತಿ. ನನಗೆ ನಿಮ್ಮ ಸವಾಸನೇ ಬೇಡ. ನನಗೆ ಈ ಶ್ರೀಮಂತರ ಸವಾಸ ಬೇಡ. ನೀವು ಆರಾಮಾಗಿ ನಿಮ್ಮ ಫ್ಯಾಮಿಲಿಯಾಗ ಯಾರು ತೋರಿಸ್ತಾರ ಅವ್ರು ಮದುವೆ ಮಾಡ್ಕೊರಿ. ನಮ್ಮಪ್ಪ ನಮ್ಮವ್ಗ ನಿಮ್ಮ ಮನೆ ಮರ್ಯಾದೆನೇ ಇಲ್ಲ. ಎಲ್ಲ ಸರಾಗವಾಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇಂಥ ಒಂದು ಒದ್ದಾಟದೊಳಗೆ ಮದುವೆ ಆಗೋದು ಬೇಡ. ಈ ಸಂಬಂಧ ಮುಂದೆ ಚಲೋ ಇರೋಕ್ಕೂ ಸಾಧ್ಯನೇ ಇಲ್ಲ. ನಂಗೆ ಅದು ಕನ್ಫರ್ಮ್ ಆಗೈತಿ. ಬೇಡ. ಇಡ್ತೀನಿ ಫೋನ್ನ. ತರುಣವ್ರೆ, ನೀವು ಮತ್ತೆ ನನ್ನ ಎಲ್ಲೂ ಭೇಟಿ ಆಗಬೇಡ್ರಿ. ನಿಮ್ಮ ಕೈ ಮುಗಿತೀನಿ. ಅಲ್ಲ ಲಕ್ಷ್ಮಿಯವ್ರೆ, ನಾವು ಗಂಡ್ಮಕ್ಳು ಪ್ರೀತಿ ಪ್ರೇಮ ಅಂತ ಬಂದ್ರೆ ತಂದೆ ತಾಯಿನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಸಮಾಜನೂ ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಆದ್ರೆ ಈ ಹೆಣ್ಮಕ್ಳು ಇಷ್ಟು ಕ್ಯಾಲ್ಕುಲೇಟೆಡ್ ಅಲ್ಲ. ತಂದೆ ತಾಯಿ ಮರ್ಯಾದಿನೂ ಉಳಿಬೇಕು, ಪ್ರೀತಿಸಿದ ಹುಡುಗನೂ ಸಿಗ್ಬೇಕು, ಲೈಫ್ನಾಗ ಸೆಟ್ಲೂ ಆಗಿರ್ಬೇಕು, ಅವ್ನು ಒಳ್ಳೆಯವನೂ ಆಗಿರ್ಬೇಕು, ಕುಡಿಬಾರ್ದು, ಅವ್ನಿಗೆ ಯಾವ ಚಟ ಇರಬಾರ್ದು, ಹೇಳ್ದಂಗೂ ಕೇಳಬೇಕು, ಆರಾಮಾಗಿ ಲೈಫ್ ಲೀಡ್ ಮಾಡಬೇಕು. ಎಲ್ಲದನ್ನು ಯೋಚನೆ ಮಾಡ್ತಾರಲ್ಲ, ಹೆಂಗಿದ್ ಸಾಧ್ಯ? ಅಲ್ಲ, ಅವರಿಗೆ ಅವ್ರ ಅಪ್ಪ ಅವ್ರವ್ನ ಮರ್ಯಾದೆ ಬಗ್ಗೆ ಇಷ್ಟು ಯೋಚನೆ ಐತಿ. ನಾನು ಯಾಕೆ ಅದನ್ನು ಯೋಚನೆ ಮಾಡಲಿಲ್ಲ? ಒಂದು ಕ್ಷಣಕ್ಕೂ ಯೋಚನೆ ಮಾಡಲಿಲ್ಲಲ್ಲ ನಾನು. ಏಕಾಏಕಿ ನನಗೆ ಆಕೆ ಬೇಕು ಅಂತೇಳಿ ನಾನು ಇಷ್ಟು ವರ್ಷ ಸಾಕಿದ್ ಬೆಳೆಸಿದ್ ನಮ್ಮ ಅವ್ವ ನಮ್ಮ ಅಪ್ಪನ ಜೊತೆಗೆ ಜಗಳ ಮಾಡ್ಕೊಂಡು ಬಂದ್ಬಿಟ್ನಲ್ಲ. ಛೇ. ಓ ಮಾತಾಡೋದು ಮುಗಿತಾ? ಇವ ಪ್ರೇಮಿಗಳದ ಏನಂತೆ ಸಮಾಚಾರ? ಮನೆಗೆ ಹೋಗಿ ಹೇಳಿನ ಭಾಳ ಖುಷಿಯಾಗಿರ್ಬೇಕು. ಮದ್ವಿ ಪ್ರಿಪ್ರೇಷನ್ ಯಾವಾಗ ಮಾಡ್ಕೊಳ್ಳೋಣ ಅಂತ ಏನಾರು ಹಚ್ಚಿದ್ಲನ? ಅರವಿಂದಣ್ಣ, ಆಕೆ ಏನು ಹೇಳಿದ್ಲು ಗೊತ್ತಾ? ಏನು ಹಿಂಗಂದ್ಲ? ಹಿಂಗೆ ಯಾಕಂದ್ಲ? ಮನೆಗೆ ಹೋಗಿ ಹೇಳಿದ್ಮೇಲೆ ಏನು ಮಾಡ್ತೀರಿ ನೋಡು. ಹೋಗ್ಲಿ ಬಿಡ್ರಿ. ಅಕ್ಕಿಗೆ ಇಷ್ಟ ಇಲ್ಲ ಅಂದಮೇಲೆ ನಾನಾರ ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ, ಅಕ್ಕಿಗೆ ಅವ್ರಪ್ಪ ಅವರು ಮರ್ಯಾದೆ ಬಗ್ಗೆ ಎಷ್ಟು ಯೋಚನೆ ಐತಿ. ನಾನು ಯೋಚನೆ ಮಾಡಲಿಲ್ಲ ನೋಡ್ರಿ. ನಾನು ನಮ್ಮ ಅಣ್ಣ ಮಾಡಿದ ತಪ್ಪು ಮಾಡೋದು ಬೇಡ, ನಾ ಇಷ್ಟಪಟ್ಟಕ್ಕೇನು ಮಾಡ್ಕೋಬೇಕಂತ ವಿಚಾರ ಮಾಡಿದ್ದೆ. ಆದರೆ ಹಿಂಗೆ
ಇವ್ರ ಕಡೆಯಿಂದ ರಿಪ್ಲೈ ಸಿಗ್ತತಿ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಮೊನ್ನೆ ಇವ್ರ ಮನೆಗೆ ಕೇಳಕ್ ಹೋಗಿದ್ನಲ್ಲ, ಅವಾಗೆ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟಿದ್ರೆ ನಾನು ಇಷ್ಟೆಲ್ಲ ತಲೆನೇ ಕೇಳಿಸ್ಕೊಂತಿದ್ದಿಲ್ಲ. ಅವಾಗ ಮಾಡ್ಕೊಂತೀನಿ ಅಂತ ಹೇಳಿ ಈಗ ಹಿಂಗಂತಾರ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಬಿಡ್ರಿ. ನಾನೊಂದು ಮಾತು ಹೇಳಲ. ಅವರು ಮಿಡಲ್ ಕ್ಲಾಸ್ ಜನ, ಏನು ಅದು ಹಳ್ಳಾಗಿರೋರು ಬೇರೆ, ಮಾನ ಮರ್ಯಾದಿನೇ ಆಸ್ತಿ ಅನ್ಕೊಂಡು ಬದುಕಿದವ್ರು. ಅವ್ರಿಗೆ ಇದೆಲ್ಲ ದೊಡ್ಡ ವಿಷಯಗಳು. ಏನು ಹಂಗಂತ ಶ್ರೀಮಂತರಿಗೇನು ಮಾನ ಮರ್ಯಾದೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಇದೆಲ್ಲ ಅವ್ರಿಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಹಳ್ಳ್ಯಾಗ ಮೊದಲೇ ಈಗ ಸಿಟಿ ಒಳಗೆ ಹಂಗಕತಿ, ಈಗ ನಮ್ಮ ಮನೆಯೊಳಗೆ ಏನೇ ನಡೆದ್ರು ಯಾರು ಬಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಗೊತ್ತಿದ್ದವ್ರು ಅಷ್ಟೇ ಕೇಳ್ತಾರೆ ಹೊರತು ಹಿಂದೆ ಮುಂದೆ ಮಾತಾಡ್ತಾರೆ. ಈ ಥರ ಯಾರು ಏನಾಯ್ತು ಯಾಕೆ ಏನು ಅಂತ ಮನೆ ಬಕ್ಲ ಬಂದು ನಿಂತ್ಕೊಳ್ಳಲ್ಲ. ಆದರೆ ಸಿಟಿಯಾಗ ಹಂಗಾಗಲ್ಲ. ನೀನು ಪ್ರತಿಯೊಬ್ಬರಿಗೂ ಪ್ರತಿಯೊಂದಕ್ಕೂ ಉತ್ತರ ಕೊಡ್ಬೇಕಾಕತಿ ಹಳ್ಳ್ಯಾಗ. ಅದಕ್ಕೆ ಅದ್ರಾಗ ಬೇರೆ ಇಲ್ಲಿ ಏನೇನಾಯ್ತು ಮಾತುಕತೆ ಅಂತ ಹೋಗಿ ಹೇಳಿರ್ತಾರಲ್ಲ, ಹಾಗಾಗಿ ಅರ್ಧಾಕಿಗೆ ಬೇಡ ಅಂತ ಅನ್ಸಿರ್ಬೋದು. ಹಂಗಂತೀರಾ? ನಾನಿನ್ನೇನು ಕೇಳಂಗಿಲ್ಲ ಅರವಿಂದನ. ನಾನು ಇವತ್ತ ನಮ್ಮ ಅಪ್ಪನ ಮುಂದ್ ಕಡೆ ಹೋಗ್ತೀನಿ. ಹೋಗಿ ನೋಡೋಣ, ಆದ್ರೆ ಒಪ್ಸಕ್ ಪ್ರಯತ್ನ ಪಡ್ತೀನಿ. ಇಲ್ಲ ಅಂದ್ರೆ ಬೇಡ, ಅವ್ರು ಎಲ್ಲಿ ಹೇಳ್ತಾರಲ್ಲ ಮದುವೆ ಮಾಡ್ಕೊಂಡ್ರೆ ಮತ್ತೇನು ಮಾಡೋದು. ಆಕೆ ಅಷ್ಟೊಂದು ಒದ್ದಾಡ್ಕೊಂತ ಅವರು ತ್ರಾಸ ತಗೊಂಡು ನನ್ನ ಮದುವೆ ಮಾಡ್ಕೊಳ್ಳೋದೇನು ಬೇಡ, ಮುಗೀತು ಇಲ್ಲಿಗೆ. ನಾನು ಹಿಂಗೆ ಭಾಳ ಒಂಥರ ಯಾಕೋ ಭಾಳ ಸಮಾಧಾನ, ನನ್ನ ಮನ್ಸಿಗೆ ಭಾಳ ಒಂಥರ ಕಸ್ವಿಸಿ ಆತ್ರಿ ಅರವಿಂದಣ್ಣ, ಕಸ್ವಿಸಿ ಆಯ್ತು. ಇವ್ರಿಗಷ್ಟೇ ಮಾನ ಮರ್ಯಾದಿರೋದು, ಇನ್ಯಾರಿಗೂ ಇಲ್ಲನ? ಅಲ್ಲ, ನಾನು ಅಷ್ಟೆಲ್ಲ ತ್ರಾಸ ತಗೊಂಡು ನಮ್ಮ ಅಪ್ಪನ ಒಪ್ಸಿ ಮನ್ಯಾಗೆಲ್ಲ ಒಪ್ಸಿ ನಾನು ಅಷ್ಟೆಲ್ಲ ಗೋಳಾಡಿದ್ದೆ. ಅಂಥದ್ರಾಗ ಇದ್ದಕ್ಕಿದ್ದಂಗೆ ಒಂದೇ ಒಂದು ಮಾತಿನಾಗ ನನಗೆ ಬೇಡ ಅಂತ ಹೇಳ್ಬಿಟ್ರಲ್ಲ. ಅದೇ ಹೇಳಿದ್ನಲ್ಲ ಅವ್ರಿಗೆ ಅದು ಒಂಥರ ತಡ್ಕೊಳಕ್ ಆಗೋಲ್ತೋ ಏನೋ, ಯಾರಿಗೆ ಗೊತ್ತು. ನನ್ನಿಂದ ನಮ್ಮ ಮೋನ ಒಪ್ಪಗೆ ತ್ರಾಸಾಗತ್ತೈತಿ ಅಂತ ಅನ್ನಿಸ್ತೋ ಏನೋ. ಹಂಗೆ ದುಡುಕ್ ನಿರ್ಧಾರ ಏನು ತೊಗೊಳಲ್ಲಕ್ಕಿ, ಏನೋ ಆಗಿತ್ತು ತಗೋ. ಈಗ ನಿನಗೂ ಏನು ವಯಸ್ಸಾಗಿಲ್ಲ, ಅವಳಿಗೂ ವಯಸ್ಸಾಗಿಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಆರಾಮಾಗಿ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ಏನದ ಅಷ್ಟು ಮಾಡ್ಕೊಂಡಿರ್ರಿ. ನೋಡೋಣ ಮುಂದೆ ಕಾಲಕ್ರಮೇಣ ಇದೆಲ್ಲ ಸರಿ ಹೋಗ್ಬೋದು. ಅಡಿಯನ್ನು ಅರವಿಂದಣ್ಣ ಸರಿ ಹೋಗ್ಕತ್ತೋ ಬಿಡ್ತೈತೆ ನಂಗೆ ಗೊತ್ತಿಲ್ಲ. ಈ ಕಿಸಲಾಗಿ ನಾನು ಎಷ್ಟೆಲ್ಲ ಓಡಾಡಿದ್ದೆ ಅದು ನನಗೆ ಮಾತ್ರ ಗೊತ್ತು. ಇರಲಿ, ಯಾಕೆ ಸುಮ್ಮನೆ ಮಾತು. ಸರಿ, ಬರ್ತೀನಿ ಅರವಿಂದಣ್ಣ, ನಾನು ಬರ್ತೀನಿ. ಅಲ್ಲ, ಸ್ವಲ್ಪ ಸಮಾಧಾನ ಆಗಿರು. ಏನು ಅಲ್ಲಿ ಊರಾಗ ಏನು ಮಾಡ್ಬೇಕನ್ನೋದು ಒಂಥರ ಗೊತ್ತಾಗ್ಲಾರ್ದು ಬೇಜಾರಾತೋ ಏನೋ. ಇರಲಿ, ಬೇಜಾರಾಗಲಿ, ಪರವಾಗಿಲ್ಲ. ನಾನು ಇನ್ಮ್ಯಾಗ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಲ್ಲ, ಏನು ನೋಡಿದ ಹುಡುಗಿನೇ ಪ್ರೀತಿ ಮಾಡ್ಬೇಕಾ ಅಂತ ಅನ್ಕೊಂತಿರ್ಬೇಕು. ಅಲ್ಲ, ಯಾಕೆ ಅದೇನ ಅಂತಾರಲ್ಲ, ಲವ್ ಅಟ್ ಫಸ್ಟ್ ಸೈಟ್ ಅಂತೇಳಿ. ಪ್ರೀತಿ ಮೊದಲನೇ ನೋಡಿದಾಗ ಆಗಲ್ಲ, ಯಾರಿಗೂ ಆಗೇ ಇಲ್ವಾ? ಆಗಲ್ವಾ? ನಾನು ಅಲ್ಲ ತರುಣ್, ಸ್ವಲ್ಪ ಸಮಾಧಾನ ಆಗಿರೋ ಮರಯ್ಯ. ಆಕಿ ಏನು ಹೇಳಿಲ್ಲ ಕೇಳಂತಡಿ ತರುಣ್. ಹಂಗೆ ಯಾಕೆ ಹೇಳಿದಿ? ಅವ್ವ ಅಪ್ಪ ಹೋಗಿ ಮಾತಾಡ್ಕೊಂಡು ಬಂದಿದ್ರಲ್ಲ. ಇಲ್ಲಕ್ಕ, ಯಾಕೋ ನಂಗೆ ಸರಿ ಅನ್ನಿಸ್ಲಿಲ್ಲ. ಬೇಡಕ್ಕ, ಏನು ದೊಡ್ಡ ಇದಾಗಲ್ಲ. ನಂಗೆ ಈ ಶ್ರೀಮಂತರ ಸವಾಸನೆ ಬೇಡ. ಬೇಡಪ್ಪ ಬೇಡ ಅನ್ಸ್ಬಿಟ್ಟತಿ. ಎಲ್ಲರೂ ಕೆಟ್ಟವ್ರು ಇರಂಗಿಲ್ಲ. ಎಲ್ಲರೂ ಕೆಟ್ಟವ್ರು ಇರಲ್ಲ. ಅದು ನಂಗೆ ಸಿಕ್ಕೋರೆಲ್ಲ ಕೆಟ್ಟವರೇ ಸಿಕ್ಕಾರ. ಅದಕ್ಕೆ ನಂಗೆ ಬೇಡ. ಈ ಬುದ್ಧಿ ಮೊದಲೇ ಇರ್ಬೇಕಿತ್ತ. ನಾನು ನಿಮ್ಮಪ್ಪ ಹೋಗಿ ಚಂದಕ್ಕೆ ಮಾತಾಡಿ ಮಾತು ಕೇಳಿಸ್ಕೊಂಬಂದ್ವೇನ ಅವ್ರ ಕಡೆ. ಆಗ್ಲಿ, ನಂಗೆ ಬುದ್ಧಿ ಇದ್ದಿದ್ದಿಲ್ಲವ. ಏನೋ ತಿಳಿಲಾರ್ದ ತಪ್ಪಾಗೈತಿ, ಕ್ಷಮಿಸ್ಬಿಡ್ರಿ. ಏನು ಇನ್ನೇನು ಇಂಥ ತಪ್ಪು ಮಾಡಂಗಿಲ್ಲ, ಯಾವತ್ತೂ ಮಾಡಂಗಿಲ್ಲ. ಆತ ನೀವು ಎಲ್ಲಿ ತೋರಿಸ್ತೀರಿ, ಯಾರನ್ನ ತೋರಿಸ್ತೀರಿ, ಅವ್ರ ಮದುವೆ ಮಾಡ್ಕೊಂಡು ಚೆನ್ನಾಗಿರ್ತೇನೆ. ನಂಗೆ ಇನ್ನೇ ಈ ಮದುವೆ ಅನ್ನೋದ್ರ ಬಗ್ಗೆ ಆಸೆನ ಹೋಗ್ಬಿಟ್ಟೆ ನನಗೆ. ಸುಮ್ಮನೆ ಒಂದು 2 ವರ್ಷ ನಾನು ಕೈ ಬಿಟ್ಬಿಡ್ರಿ. ಚಂದಾಗಿ ದುಡಿಬೇಕು ಅನ್ನೋದು ನನ್ನ ಆಸೆ. ಏನು ದುಡಿಬೇಕು ನಾನು ಅಷ್ಟೇ. ನಾನು ನಾಳೆಯಿಂದ ಮತ್ತೆ ಬ್ಯಾಕ್ ಟು ನನ್ನ ಕಾಲೇಜಿಗೆ ನಾನು ಹೋಗ್ಬೇಕು. ಅಲ್ಲ, ಈ ಹುಡುಗಿಗೆ ತೆಲಿಗಿನ ಕೆಟ್ಟತೆ ಏನಪ್ಪ? ಅವ ಒಂದು ಮಾತು ಹೇಳಲೆ, ಆಕಿಗೆ ಯಾಕೋ ಬೇಡ ಅಂತ ಅನಿಸ್ತೈತೆ. ಬಿಟ್ಬಿಡವ ಹೋಲತ್ತಾಗ. ಏನಾಗಿಲ್ಲ, ಒಂದು 2 ವರ್ಷ ಸುಮ್ಮನಿದ್ ಬಿಡವ ಸಾಕು. ಏನು ಆಕಿ ಪಾಡಿಗೆ ಆಕಿ ಲೈಫ್ ಕಟ್ಕೋಬೇಕನ್ನಾಗತ್ತಾಳ. ಆಕಿಗೆ ಹೆಂಗಿಷ್ಟ ನಂಗೆ ಜೀವನ ಮಾಡಲಿ, ಆರಾಮಾಗಿರಲಿ. 1-2 ವರ್ಷ ಏನು ಕೇಳಾಕೋಬೇಡ, ಹೇಳಾಕೋಬೇಡ. ಏನು ಬಿಟ್ಬಿಡು ಪಾಪ, ಕೆಲ್ಸಕ್ಕೆ ಸೇರಾಳ, ದುಡಿಲಿ ಆರಾಮಾಗಿ. ಏನವ ಓದ್ಯಾರ ನೀವು? ಏನು ಹೇಳ್ತೀರ ಅದನ್ನು ಕೇಳ್ಬೇಕಲ್ಲ. ವಯಸ್ಸಿಗೆ ಬಂದಿರಿ, ನಿಮ್ಮಿರೋದು ಮಾತಾಡಕತ್ತೇನ? ಏನಾರ ಮಾಡ್ರಿ, ಏನೋ ತಿಳ್ದಂಗೆ ಮಾಡ್ರಿ. ಹೊಲತ್ತ ತಿಳ್ದಂಗೆ ಏನು ಮಾಡ್ತಾ ಇಲ್ಲ. ನೀ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ. ಏನು ಅವರು ಅಪ್ಪಗ ನಿನಗೆ ಏನೇನು ಅಂದರು ಅಂತ ಹೇಳ್ತಾ ಇದ್ರಲ್ಲ, ಅದಕ್ಕಿಗೆ ಬೇಜಾರಾತ್ ಕಾಣ್ತತೆ. ಅದಕ್ಕೆ ಬೇಡ ಅಂತ ಅನ್ಸಿರ್ಬೇಕು. ಈ ದಿನ ಜಗಳದಿಂದನೇ ಉಂಟಾಗ್ತಿರೋ ಈ ಸಂಬಂಧದೊಳಗೆ ಅರ್ಥನ ಉಳಿಯಲ್ ಬಿಡವ. ಸರಿ, ಮತ್ತೇನು ಮಾಡೋದು? ಅರ್ಥನ ಉಳಿಯಲ್ಲ ಅಂದಮೇಲೆ ಹಂಗಾರ ನಿಮ್ಮ ಅಪ್ಪಗೆ ಹೇಳ್ಬಿಡ್ತೀನಿ. ಆಕೆ ಯಾಕೆ ಒಲ್ಲೆ ಅನ್ನಕತ್ತಾಳ್ರಿ, ಬೇಡೇ ಬೇಡ ಅಂತದಾಳ ಅಂತ ಹೇಳ್ಬಿಡ್ತೇನೆ ನೋಡಿ. ಏನು ಮತ್ತೆ ಈಗ ಹಿಂಗಂದು ಮತ್ತೆ 2 ದಿನಕ್ಕೆ ಎಲ್ಲರೂ ಬೆಟ್ಟ ಅದ ಅಂತೇಳಿ ಗುಳುಗುಳು ಮಾಡಿದ್ರೆ ಮತ್ತೆ ನಾ ಸುಮ್ಮನೆ ಇರಕ್ಕೆಲ್ಲ ಮತ್ತೆ ಈಗ ಹೇಳಕತ್ತೇನೆ. ಏನು ಇದೆಲ್ಲ ನಮಗೆ ಸರಿ ಬರೋದಿಲ್ಲ. ಮತ್ತೆ ಈಗ ಹೇಳತ್ತೀನಿ, ಒಂದ್ಸಲ ಮನುಷ್ಯ ಕಡಾಮುಡಿ ಇರ್ಬೇಕು. ಇಲ್ಲ, ಆಕಿನೇ ಹೇಳಿಟ್ಟಾಳ ಅಷ್ಟು ನಿಷ್ಠುರವಾಗಿ. ಬ್ಲ್ಯಾಕ್ನೇ ಹಾಕ್ತೇನೆ, ಇನ್ನು ಫೋನ್ ಹಚ್ಚಕೋಬೇಡ್ರಿ, ನಮ್ಗೆ ಇನ್ನು ಮ್ಯಾಗೆ ನಿನ್ನ ಸುದ್ದಿ ಬೇಡ ನನಗಂತೆಲ್ಲ ಹೇಳಿಟ್ಟಾಕಿ ಈಗ ಮತ್ತೆ ಫೋನ್ನೇ ಮಾತಾಡ್ತಾಳನ? ಮಾತಾಡಲ್ಲ ತಗೋ, ಅಷ್ಟು ನಿಷ್ಠುರವಾಗಿ ಹೇಳಾಳಾಕಿನು. ಬಿಟ್ಬಿಡು ಹೋಲ್ ಕೈ. ಆತು
ಆ ಹುಡುಗ ಏನು ತಿಳ್ಕೊಂತ ಏನು ಅನ್ಕೊಂತ ಹೋಗ್ಲಿ ಬಿಡು, ನಮ್ಗೆ ಯಾಕೆ ಬೇಕು? ಹೌದಿಲ್ಲ? ಈಗಿನೇ ಅವನ ಮಾತಾಡಾರಲ್ಲ ಇಬ್ರು. ಇಷ್ಟು ಮೊದಲ ಮಾತಾಡ್ಕೊಂಡ್ಬಿಟ್ಟಿದ್ರೆ ಆಗ್ತಿತ್ತವ. ಸುಮ್ಮನೆ ಇಲ್ಲಿ ಬಂದು ಹೇಳಿ ಕೇಳಿ ನಾವು ಹೋಗಿ ಅಲ್ಲಿ ಭೇಟಿಯಾಗಿ ಇಷ್ಟು ರಾಡಿ ಯಾಕೆ ಎಬ್ಸ್ಬೇಕು ಇವ್ರ? ಏನು ವಯಸ್ಸಿಗೆ ಬಂದು ಹುಡುಗರ ಏನೋ ಇವತ್ತಾಗ ತಿಳುವಳಿಕೆ ಏನದಲ್ಲ. ಇದು ಮೇನ್ ಮದುವೆ ಅನ್ನೋ ಒಂದು ಇದು ಹೆಜ್ಜಿನ ತಪ್ಪಾಗಿ ಇಡ್ತಾವ. ಆಯ್ತು, ಈಗೇನು ಆಗಿಲ್ಲ ಬಿಡು ಹೋಗ್ಲಿ. ಆಮೇಲೆ ಈಗ 5 ತಿಂಗಳು ಮುಗ್ಯಾಕೆ ಬಂತು, ನಾನು ಊರಿಗೆ ಹೋಗ್ತೀನವ. ಇವ್ರಂತರೂ ದಿನ ಫೋನ್ ಮಾಡಿ ಬೇಜಾರಕತ್ಲೆ ಅನ್ನತ್ತಾರ. ಇನ್ನೇ ನೀ ಬೇಡ ಅನ್ಬೇಡ ಅಷ್ಟೇ. ಆಯ್ತು, 5 ತಿಂಗಳಲ್ಲ ನೋಡಂತಾಗ ಇನ್ನೂ 15 ದಿನ ಐತಿ, ಆಮೇಲೆ ನೋಡವಂತ ಹೋಗೋದು ಬಿಡೋದು.